ನಮಸ್ಕಾರ. ಬಹಳಷ್ಟು ಪೇಷಂಟ್ಸ್ಗಳು ಮಧುಮೇಹಿಗಳು ಅಂದರೆ ಡಯಾಬಿಟೀಸ್ ಇರ್ತಕ್ಕಂಥ ಪೇಷಂಟ್ಸ್ಗಳು ನನ್ನ ಹತ್ರ ಬಂದಾಗ ಕೇಳ್ತಾರೆ, ಡಾಕ್ಟರ್ ಏನು ಮಾಡಿದ್ರು ಕಂಟ್ರೋಲ್ ಆಗೋಲ್ತ್ರಿ, ನಾನು ಏನು ತಿನ್ನೋವಲ್ರಿ, ನಾನೆಲ್ಲ ಫುಲ್ಲು ಕಂಟ್ರೋಲ್ ಮಾಡೀನಿ, ಬಟ್ ಆದರೂ ಶುಗರ್ ಹೆಂಗೆ ಇಷ್ಟು ಜಾಸ್ತಿ ಬರಕತ್ತ. ಇದು ಬಹಳ ಕಾಮನ್ ಆಗಿ ನಾವು ಹೊರರೋಗಿ ವಿಭಾಗದಲ್ಲಿ ಅಂದರೆ ಔಟ್ ಪೇಷಂಟ್ ಒ ಪಿ ಡಿಯಲ್ಲಿ ನಾವು ನೋಡ್ತಕ್ಕಂತಹ ಒಂದು ಸರ್ವೇ ಸಾಮಾನ್ಯವಾದಂತಹ ಒಂದು ಸಿನಾರಿಯೋ ಇದು. ಸೊ ಏನಾಗತ್ತಪ್ಪ ಅಂತಂತಂದರೆ ಬಹಳಷ್ಟು ಜನಕ್ಕೆ ಏನಂತಂತಂದರೆ ಸಕ್ಕರೆ ತಿಂದ್ರೇ ಶುಗರ್ ಜಾಸ್ತಿ ಆಗುತ್ತೆ, ಅನ್ನ ಉಂಡ್ರೇ ಶುಗರ್ ಜಾಸ್ತಿ ಆಗುತ್ತೆ. ಇದು ಸಾಧಾರಣವಾದಂತಹ ಒಂದು ಜನಸಾಮಾನ್ಯರಲ್ಲಿ ಇರ್ತಕ್ಕಂತಹ ತಿಳುವಳಿಕೆ ಇರ್ಬೋದು. ಆದರೆ ನಾವು ಹೇಳೋದು ಕಾರ್ಬೋಹೈಡ್ರೇಟ್ ಪದಾರ್ಥಗಳು, ಅದು ಅಕ್ಕಿ ಆಗಿರ್ಬೋದು, ಅಕ್ಕಿಲಿಂದ ಬಂದಿರತಕ್ಕಂತಹ ಯಾವುದೇ ಪದಾರ್ಥಗಳು, ಅದು ಅವಲಕ್ಕಿ ಆಗಿರ್ಬೋದು, ಮಂಡಾಳ ಆಗಿರ್ಬೋದು, ಇಡ್ಲಿ ಆಗಿರ್ಬೋದು, ದೋಸೆ ಆಗಿರ್ಬೋದು. ಅಕ್ಕಿ ಇಡ್ಲಿ ಮತ್ತು ಅಕ್ಕಿ ದೋಸೆ ಬಗ್ಗೆ ಹೇಳ್ತಾ ಇದ್ದೀನಿ. ಇನ್ನು ಚಪಾತಿ ಬಂದಾಗ ಬಹಳಷ್ಟು ಜನ ಬಂದು ಹೇಳ್ತಾರೆ, ಸರ್ ಶುಗರ್ ಇದ್ದವ್ರು ಚಪಾತಿ ತಿನ್ಬೋದಲ್ರಿ ಅಂತ. ಚಪಾತಿ ಕೂಡ ಕಾರ್ಬೋಹೈಡ್ರೇಟ್. ಸೊ ನೀವು ಕೇಳ್ಬೋದು, ನಿಮ್ಗೆ ಚಪಾತಿ ಮೈದಾ ಇಲ್ಲಿಂದ ಬರುತ್ತೆ. ಸೊ ಇಟ್ ಈಸ್ ಅ ಬೈ ಪ್ರಾಡಕ್ಟ್ ಆಫ್ ವೀಟು ಇದಾಗಿ. ಸೊ ವೀಟು ಕೂಡ ಕಾರ್ಬೋಹೈಡ್ರೇಟೆ, ಗೋಧಿ ಕೂಡ ಕಾರ್ಬೋಹೈಡ್ರೇಟೆ. ಸೊ ಸಾಧಾರಣವಾಗಿ ಒಗ್ಗರಣೆ ತಿಂತಿರ್ತಾರೆ, ಇಡ್ಲಿ ತಿಂತಾರೆ, ಅವಲಕ್ಕಿ ಒಗ್ಗರಣೆ ತಿಂತಾರೆ, ಮಂಡಾಳ ಒಗ್ಗರಣೆ ತಿಂತಾರೆ, ಚಪಾತಿ ತಿಂತಾರೆ, ಪೂರಿ ತಿಂತಾರೆ. ಆದರೂ ನಾವು ಏನು ತಿಂದಿಲ್ಲ ಡಾಕ್ಟ್ರೆ, ಶುಗರ್ ಕಡಿಮೆ ಆಗ್ತಿಲ್ಲ. ಸೊ ಮುಖ್ಯವಾಗಿ ಮಧುಮೇಹಿ ಇರ್ತಕ್ಕಂಥ ರೋಗಿಗಳು ತಿಳ್ಕೊಬೇಕಾಗಿರೋದು ಕಾರ್ಬೋಹೈಡ್ರೇಟ್ಸ್ ಕಲ್ಪ್ರೇಟ್. ಇಲ್ಲಿ ಬಂದು ಮೇನ್ ಮುಖ್ಯವಾದಂತಹ ಖಳನಾಯಕ ಯಾರಪ್ಪ ಅಂತಂದರೆ ಕಾರ್ಬೋಹೈಡ್ರೇಟ್ಸ್. ಸೊ ನಮ್ಮ ದಿನನಿತ್ಯ ಬಳಕೆಯಲ್ಲಿ ಕಾರ್ಬೋಹೈಡ್ರೇಟ್ ಬಳಕೆ ಕಡಿಮೆ ಆಗಬೇಕು. ಎಷ್ಟು ನಾವು ಫೈಬರ್ ಪದಾರ್ಥಗಳು, ಪ್ರೋಟೀನ್ ಪದಾರ್ಥಗಳು ಮತ್ತು ನ್ಯಾಚುರಲ್ ಫ್ಯಾಟ್ಸ್ ಬಳಕೆಯನ್ನು ನಾವು ಜಾಸ್ತಿ ಮಾಡ್ತೀವಿ, ನಾವು ಅಷ್ಟು ನಮ್ಮ ಶುಗರ್ ಕಂಟ್ರೋಲ್ಗೆ ಬರ್ತಾ ಹೋಗ್ತದೆ. ಸೊ ಮುಖ್ಯವಾಗಿ ನೀವು ಒಂದು ನಿಮ್ಮ ಊಟದಲ್ಲಿ ಫಿಗರ್ ಔಟ್ ಮಾಡಬೇಕಾಗಿರೋದು ಯಾವ ಪದಾರ್ಥಗಳು ಕಾರ್ಬೋಹೈಡ್ರೇಟು, ಯಾವ ಪ್ರೋಟೀನ್ ಅನ್ನೋದು ನೀವು ಸೆಲ್ಫ್ ರಿಸರ್ಚ್ ಮಾಡಿಕೊಂಡು ಅದಕ್ಕೆ ತಕ್ಕಂಗೆ ಬಳಸ್ರಿ. ಆಮೇಲೆ ತಿನ್ನುವಂಥ ಸಮಯದಲ್ಲಿ ಫಸ್ಟು ಫೈಬರ್ ಪದಾರ್ಥಗಳು ಅಂದರೆ ಹಸಿ ತರಕಾರಿ ಆಗಿರ್ಬೋದು, ಈಗ ರೊಟ್ಟಿಯಲ್ಲಿ ಏನೋ ಅಂತಂದ್ರೆ ಮೆಂತೆ ಪಲ್ಯ ಇದೆ, ಏನೋ ಇದೆ, ಹೆಚ್ಚು ಸೊಪ್ಪಿರ್ತಕ್ಕಂತಹ ಆಹಾರವನ್ನು ಫಸ್ಟ್ ತಿನ್ನೋದು. ಎರಡನೇದು ಪ್ರೋಟೀನ್ ಪದಾರ್ಥಗಳು, ಕಾಳು ಪದಾರ್ಥಗಳನ್ನು ತಿನ್ನೋದು, ಅಥವಾ ನಾನ್ ವೆಜಿಟೇರಿಯನ್ಸ್ ಆದಲ್ಲಿ ಎಗ್ ತಿನ್ಬೋದು. ಎಗ್ ತಿಂತಕ್ಕಂಥವ್ರು ಈವನ್ ಎಗಿಟೇರಿಯನ್ಸ್ಗಳು ಎಗ್ನ ತಿಂದಮೇಲೆ ನೆಕ್ಸ್ಟು ನ್ಯಾಚುರಲ್ ಫ್ಯಾಟ್ಸ್ಗಳನ್ನು ಬಳಸಿ ಕಾರ್ಬೋಹೈಡ್ರೇಟ್ ಪದಾರ್ಥಗಳನ್ನು ಕೊನೆಗೆ ನಮ್ಮ ಆಹಾರದಲ್ಲಿ ಒಂದು ಊಟದಲ್ಲಿ ಇಷ್ಟು ಐಟಮ್ಸ್ಗಳಿದೆ ಅಂತಂತಂದರೆ ನಾವು ತಿನ್ನುವಾಗ ಕಾರ್ಬೋಹೈಡ್ರೇಟ್ ಪದಾರ್ಥಗಳು ಕೊನೆಗೆ ನಾವು ತಗೊಂಡಾಗ ಕೂಡ ನಮ್ಮ ಶುಗರ್ ಒಂದು ಹತೋಟಿಯಲ್ಲಿ ಬರುತ್ತೆ. ಇದು ಕಾಲಕ್ರಮೇಣವಾಗಿ ನಿರಂತರವಾಗಿ ಮಾಡೋದ್ರಲ್ಲಿ ಮಾತ್ರ ಶುಗರ್ ಕಂಟ್ರೋಲಿಗೆ ಬರೋಕ್ಕೆ ಸಾಧ್ಯ. ಇದು ಕೇವಲ ಒಂದು ದಿನ ಮಾಡಿದೆ, ಒಂದು ವಾರ ಮಾಡಿದೆ, ಒಂದು ತಿಂಗಳ ಮಾಡಿದ್ರೆ ಅಂತಲ್ಲ, ಇದು ರೂಢಿ ಆಗಬೇಕು. ದಿನನಿತ್ಯ ನಾವು ಬಳಸುವಾದ ಊಟದಲ್ಲಿ, ನಾವು ತಿನ್ನುವಂತಹ ಕ್ರಮದಲ್ಲಿ ಮತ್ತು ತಿನ್ನುವಂತಹ ಆಹಾರಗಳು ಕೂಡ ಡಿಸಿಪ್ಲಿನ್ ಬಂದಾಗ ಮಾತ್ರ ಶುಗರ್ ಹತೋಟಿಗೆ ಬರಲು ಸಾಧ್ಯ. ಥ್ಯಾಂಕ್ ಯು.